ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 78. ಆವಣಿ ಆಫೀಸಿಗೆ ಬಂದವಳೆ ಐಶ್ವರ್ಯಳನ್ನು ಒರೆಸಿ ಹೋದಳು. ಹಾಯ್ ಐಶ್ವರ್ಯ ಅವರೇ, ನನಗೆ ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಅದಕ್ಕೇನಂತೆ, ಕ್ಯಾಂಟೀನ್ಗೆ ಹೋಗಿ ಮಾತಾಡೋಣ ಎಂದು ಇಬ್ಬರು ಕ್ಯಾಂಟೀನ್ ಕಡೆಗೆ ಹೆಜ್ಜೆ ಹಾಕಿದರು. ಐಶ್ವರ್ಯ ಅವರೇ ಅನ್ನೋದು ಬೇಡ, ಐಶು ಅಂದರೆ ಸಾಕು. ಏಕವಚನದಲ್ಲಿ ಕರೆ, ಪರವಾಗಿಲ್ಲ. ಸರಿ, ಈಗ ಹೇಳು, ಏನು ಕೇಳಬೇಕಿತ್ತು? ಅದು ನಿವಿ ಬಗ್ಗೆ. ಅದು ನನಗೆ ನಿನ್ನೆ ಅಷ್ಟೇ ಗೊತ್ತಾಗಿತ್ತು. ಬಾಸ್ ಹೆಂಡತಿ ನಿವಿ ಮತ್ತು ನಾನು ನೋಡೋಕ್ಕೆ ಆಲ್ಮೋಸ್ಟ್ ಒಂದೇ ಥರ ಇದ್ದೀವಿ ಅಂತ. ಸೊ ಅವರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ. ಅದು ಪ್ಲೀಸ್ ನನಗೋಸ್ಕರ ಹೇಳು. ಸರಿ, ಇಂದು ನಿವಿ ಬಗ್ಗೆ, ಅವಳ ಬಾಲ್ಯ, ಕಾಲೇಜ್ ದಿನಗಳು, ಚೇತು ಜೊತೆ ಅವಳ ಮದುವೆ, ಆಮೇಲೆ ಚೇತು ಮತ್ತು ಅವಳು ಬಾಲ್ಯದಿಂದಲೇ ಪ್ರೀತಿಸುತ್ತಿದ್ದು, ಪರಸ್ಪರ ಹೇಳದೇ ಇದ್ದಿದ್ದು, ಹಾಗೆ ಎಲ್ಲ ವಿಷಯವನ್ನು ಹೇಳಿದಳು. ಎಲ್ಲವನ್ನು ಕೇಳಿ ಆವಣಿ ಕಣ್ಣಾಲಿಗಳು ತುಂಬಿದವು. ಪ್ರೀತಿ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭಿಪ್ರಾಯ ಇರುತ್ತೆ. ಆದರೆ ಅವರಿಬ್ಬರ ಪ್ರೀತಿ ಕತೆ ಕೇಳಿ ಪ್ರಪಂಚದಲ್ಲಿ ಹೀಗೂ ಪ್ರೇಮಿಗಳಿರ್ತಾರಾ ಅನ್ನಿಸ್ತಿದೆ. ರಿಯಲಿ ಗ್ರೇಟ್. ಹೌದು, ಆದರೆ ಇಬ್ಬರು ದೂರ ಆದರು ಅನ್ನೋದೇ ಬೇಸರದ ವಿಷಯ. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿ ನಂತರ ತಮ್ಮ ತಮ್ಮ ಕೆಲಸದಲ್ಲಿ ತಲ್ಲೀನರಾದರು. ಚೇತು ಆಫೀಸಿಗೆ ಬಂದು ತನ್ನ ಕೆಲಸದಲ್ಲಿ ಮುಳುಗಿದ್ದ. ಆವಣಿಗೆ ಅವಳ ಕೆಲಸದಲ್ಲಿ ಗಮನ ಹರಿಸಲು ಕಷ್ಟವೆನಿಸಿತು. ಯಾಕೋ ಅವಳ ಮನಸ್ಸು ಅಂದು ಸರಿ ಇರಲಿಲ್ಲ. ಅರ್ಧ ದಿನ ರಜಾ ತಗೊಂಡು ಮಧ್ಯಾಹ್ನ ಮನೆಗೆ ಹೋದಳು. ಸಂಜೆ 6 ಗಂಟೆ ಹೊತ್ತಿಗೆ ಚೇತು ಫೋನ್ ರಿಂಗಣಿಸಿತು. ಫೋನಿನಲ್ಲಿ ವ್ಯಕ್ತಿ ಹೇಳಿದ ವಿಷಯ ಕೇಳಿ ಚೇತು ಕೈಯಿಂದ ಫೋನ್ ಜಾರಿ ನೆಲ ಸೇರಿತು. ಅವನಿಗೆ ಕರೆ ಮಾಡಿದ್ದು ಮುರುಗೇಶನ್ ರವರು. ಆವಣಿ ಆಫೀಸ್ ಕೆಲಸ ಮುಗಿಸಿ ಯಾವಾಗಲೂ ಬೇಗ ಮನೆಗೆ ಬರುವವಳು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ. ಗಾಬರಿಯಾಗಿ ಕರೆ ಮಾಡಿದ್ದರು ಅವರು. ಆದರೆ ಆವಣಿ ಮಧ್ಯಾಹ್ನ ಮನೆಗೆ ಹೊರಟಿದ್ದಳು. ಆ ವಿಷಯವನ್ನು ಮುರುಗೇಶನ್ ರವರಿಗೆ ಹೇಳಿದರೆ ಇನ್ನೂ ಗಾಬರಿಯಾಗುವರು ಎಂದು ಕೆಳಗೆ ಬಿದ್ದ ಫೋನ್ ಸರಿ ಮಾಡಿ ಅವರಿಗೆ ಕರೆ ಮಾಡಿ, ಆವಣಿಗೆ ಸ್ವಲ್ಪ ಹೆಚ್ಚು ಕೆಲಸ ಇದೆ, ಅವಳು ಆಫೀಸಲ್ಲೇ ಇದ್ದಾಳೆ ಎಂದು ಸುಳ್ಳಾಡಿದ. ಮುರುಗೇಶನ್ ರವರು ಅವಳು ಆಫೀಸಲ್ಲೇ ಇದ್ದಾಳೆ ಎಂದು ತಿಳಿದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಚೇತುಗೆ 3 ವರ್ಷಗಳ ಹಿಂದಿನ ಘಟನೆ ನೆನಪಾಯಿತು. ಇದೇ ಥರ ಅವತ್ತು ನಿವಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಕರೆ ಬಂದು ಅಲ್ಲಿ ಹೋಗಿ ನೋಡಿದಾಗ ಅವಳ ಸಾವಿನ ವಿಷಯ ಕಿವಿಗೆ ಬಿದ್ದದ್ದು. ಆವಣಿ ನಿವಿ ಹೌದೋ ಅಲ್ವೋ ಅವನಿಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಅವಳು ಸುರಕ್ಷಿತವಾಗಿರಲಿ ಎಂದು ಕಾಣದ ದೇವರಲ್ಲಿ ಮೊರೆ ಇಟ್ಟ. ಮೊದಲು ಐಶ್ವರ್ಯ ಹತ್ತಿರ ಹೋಗಿ ಆವಣಿ ಬಗ್ಗೆ ವಿಚಾರಿಸಿದ. ಅವಳ ಉತ್ತರ ಗೊತ್ತಿಲ್ಲ ಎಂದಾಗಿತ್ತು. ಆಫೀಸ್ನಿಂದ ಹೊರಹೋದವನು CCTV ಕ್ಯಾಮರಾದಲ್ಲಿ ಅವಳು ಯಾವ ಕಡೆಗೆ ಹೋದಳು ಎಂದು ನೋಡಿ ಅದೇ ದಿಶೆಯಲ್ಲಿ ಹೋದ. ಆಫೀಸ್ನಿಂದ ಅವಳ ಮನೆಗೆ 20 ನಿಮಿಷದ ದಾರಿ. ಅದರಲ್ಲಿ ಮಧ್ಯೆ ಜನಪ್ರದೇಶ ಕಡಿಮೆ ಇರುವ ಒಂದು ಸ್ಥಳ ಕಾಣಿಸಿ ಅಲ್ಲಿ CCTV ಇದ್ದದ್ದು ಖಚಿತಪಡಿಸಿ ಅವನ ಸಂದೇಹ ನಿಜವೋ ಎಂದು ತಿಳಿಯಲು ಪೊಲೀಸರಿಗೆ ವಿಷಯ ತಿಳಿಸಿದ. ಅವರ ಜೊತೆ ಹೋಗಿ CCTV ಫುಟೇಜ್ ಪರಿಶೀಲಿಸಿದಾಗ ಆವಣಿಯನ್ನು ಯಾರೋ ಕ್ಲೋರೋಫಾರ್ಮ್ ಹಾಕಿ ಪ್ರಜ್ಞೆ ತಪ್ಪಿಸಿ ಕಿಡ್ನ್ಯಾಪ್ ಮಾಡಿರುವುದು ಖಚಿತವಾಯಿತು. ಅದೊಂದು ಕತ್ತಲ ಕೋಣೆ. ಆವಣಿಗೆ ಎಚ್ಚರವಾದಾಗ ತಾನಿರುವ ಜಾಗ ಯಾವುದೆಂದು ನೋಡಿದಳು. ಕತ್ತಲಾದುದರಿಂದ ಸ್ಪಷ್ಟವಾಗಿ ಏನೂ ಕಾಣಲಿಲ್ಲ. ಏಳಲು ಪ್ರಯತ್ನಿಸಿ ಸೋತು ಹೋದಳು. ಕಾರಣ ಅವಳ ಕೈಗಳನ್ನು ಹಾಗೂ ಕಾಲುಗಳನ್ನು ಕಟ್ಟಿ ಹಾಕಲಾಗಿತ್ತು. ಈಗ ಹೇಗೆ ತಪ್ಪಿಸಿಕೊಳ್ತೀಯ, ನಾನು ನೋಡ್ತೀನಿ ಎಂಬ ಧ್ವನಿ ಬಂದ ಕಡೆಗೆ ನೋಡಿದಾಗ ಲೈಟ್ ಆನ್ ಮಾಡಿದರು. ಆ ವ್ಯಕ್ತಿಯ ಮುಖ ಕಂಡವಳು, ನೀನಾ? ಹೌದು, ನಾನೇ. ಏನಂದ್ಕೊಂಡೆ ನೀನು? ನಿನ್ನ ಆ ಬಾಸ್ ನನ್ನ ಆಫೀಸಿಂದ ಹೊರಹಾಕಿದ ತಕ್ಷಣ ನೀನು ನೆಮ್ಮದಿಯಾಗಿರಬಹುದು ಅಂತನಾ? ಈಗ ನಿನ್ನ ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ ಎಂದ ಅಮರ್. ಅವನ ಜೊತೆ 4 ರೌಡಿಗಳಿದ್ದರು. ನೀನು ನನ್ನನ್ನೇನೂ ಮಾಡೋಕ್ಕಾಗಲ್ಲ. ನೀನು ನಿಜವಾದ ಗಂಡಸೇ ಆಗಿದ್ದರೆ ನನ್ನ ಕೈಗೆ ಕಾಲಿಗೆ ಕಟ್ಟಿರೋ ಹಗ್ಗವನ್ನು ಬಿಚ್ಚು, ಆಮೇಲೆ ನೋಡೋಣ. ಹೀಗೆ ಕೈಕಾಲು ಕಟ್ಟಿ ಹಾಕಿ ಡೈಲಾಗ್ ಹೊಡೆದ ತಕ್ಷಣ ನೀನು ದೊಡ್ಡ ವಿಲನ್ ಅಂದ್ಕೊಂಡಿದ್ಯಾ ಹೇಗೆ? ಏನೇ ಮಾಡ್ತೀಯ ನೀನು ಎಂದವನೇ ಅವಳ ತಲೆಗೂದಲು ಎಳೆದು ಬಳಿಕ ಕೈ ಕಾಲಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿದ.
ಅವರು 5 ಗಂಡಸರು, ಅವಳು ಒಬ್ಬಳು ಹೆಣ್ಣು. ಅಮಾಯಕಿ, ಅಬಲೆ, ಅವಳಿಂದ ಏನು ಮಾಡೋಕ್ಕೆ ಸಾಧ್ಯ ಎಂದು ಅಂದುಕೊಂಡಿದ್ದ ಅಮರ್. ಆದರೆ ಅವನ ಅನಿಸಿಕೆ ನಿಜವಾಗಲಿಲ್ಲ. ಆವಣಿ ಕರಾಟೆ ಕಲಿತಿದ್ದಳು. ಸುಲಭವಾಗಿ 5 ಜನರಿಗೆ ಸರಿಯಾಗಿ ಬಾರಿಸಿ ಅವರಿಗೆ ಒಂದು ಗತಿ ಕಾಣಿಸಿದಳು. ಎಲ್ಲ ಆದ ಮೇಲೆ ಚೇತು ಜೊತೆ ಪೊಲೀಸರು ಬಂದರು. ಅವರನ್ನು ಅರೆಸ್ಟ್ ಮಾಡಿ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗಲಿಲ್ಲ. ಬದಲಿಗೆ ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು. ಎಲುಬುಗಳು ಫ್ರ್ಯಾಕ್ಚರ್ ಆಗಿದ್ದವು. 4 ರೌಡಿಗಳು ಇನ್ನು ಮುಂದೆ ದುಡಿದು ತಿಂತೀವಿ, ರೌಡಿಸಂ ಬೇಡ ಎಂದು ತೀರ್ಮಾನಿಸಿದರು. ಮೊದಲ ಬಾರಿಗೆ ಒಂದು ಹೆಣ್ಣಿನ ಕೈಯಿಂದ ಈ ಮಟ್ಟಕ್ಕೆ, ಅದು ಎಲುಬುಗಳು ಫ್ರ್ಯಾಕ್ಚರ್ ಆಗುವ ಮಟ್ಟಕ್ಕೆ ಒದೆ ತಿಂದದ್ದೇ ಅವರ ಜೀವನದ ಅತಿ ದೊಡ್ಡ ಸೋಲು ಹಾಗೂ ಅದ್ಭುತವಾಗಿತ್ತು. ಚೇತು ಆವಣಿ ಹತ್ತಿರ ಬಂದವನೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನೀನು ಬರಲಿಲ್ಲ ಅಂತ ಗಾಬರಿಯಾಗಿದ್ದಾರೆ. ನಾನು ನಿಮ್ಮನ್ನು ಮನೆ ತನಕ ಡ್ರಾಪ್ ಮಾಡ್ತೀನಿ ಎಂದು ಹೇಳಿದಾಗ, ಮೊದಲು ಬಹುವಚನದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ ಸರ್. ನಾನು ನಿಮ್ಮ ಆಫೀಸ್ ಸ್ಟಾಫ್. ಏಕವಚನದಲ್ಲಿ ಮಾತಾಡಿ, ಪರವಾಗಿಲ್ಲ. ಆಮೇಲೆ ನೀವು ಡ್ರಾಪ್ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಮನೆಗೆ ನಾನೇ ಹೋಗ್ತೀನಿ. ನನಗೆ ಯಾವ ತೊಂದರೆಯೂ ಇಲ್ಲ. ನಾನು ಡ್ರಾಪ್ ಮಾಡ್ತೀನಿ ಅಷ್ಟೆ, ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ಕರೆದೊಯ್ದಾಗ, ಆವಣಿ ಅದು ಯಾಕೋ ಅವನನ್ನೇ ಎವೆ ಇಕ್ಕದೆ ನೋಡುತ್ತಾ ಕೀಲಿ ಕೊಟ್ಟ ಗೊಂಬೆ ಹಾಗೆ ಅವನ ಹಿಂದೆ ಹೆಜ್ಜೆ ಹಾಕಿದಳು. ಕಾರಿನ ಹತ್ತಿರ ಬಂದಾಗ ಕೈ ಬಿಟ್ಟವನು ಡೋರ್ ತೆಗೆದು ಕುಳಿತುಕೊಳ್ಳಲು ಹೇಳಿದಾಗ, ಅವಳ ಕೈ ಇನ್ನೂ ಹಾಗೆ ಇರುವುದನ್ನು ಕಂಡು ಅವಳು ಅವನನ್ನೇ ಎವೆ ಇಕ್ಕದೆ ನೋಡುತ್ತಿರುವುದನ್ನು ಅರ್ಥೈಸಿಕೊಂಡವನು ಅವಳ ಮುಂದೆ ಚಿಟಿಕೆ ಹೊಡೆದಾಗ ಎಚ್ಚೆತ್ತಳು ಅವಳು. ಏನು ಎಂಬಂತೆ ಅವನು ಸನ್ನೆ ಮಾಡಿ ಕೇಳಿದಾಗ ಏನಿಲ್ಲ ಎಂದು ತಲೆ ಆಡಿಸಿದಳು ಅವಳು. ಸ್ವಲ್ಪ ಸಮಯದ ನಂತರ ಆವಣಿ ಮನೆ ಮುಂದೆ ಕಾರು ನಿಲ್ಲಿಸಿದ. ಗೇಟಿನ ಹತ್ತಿರ ಮುರುಗೇಶನ್ ಮತ್ತು ಮುತ್ತುಲಕ್ಷ್ಮಿಯವರು ಅವಳಿಗಾಗಿ ಕಾಯುತ್ತಿದ್ದರು. ಕಾರಿನಿಂದ ಇಳಿಯುವ ಮೊದಲು, ನಡೆದ ವಿಷಯ ಮನೆಯವರಿಗೆ ಹೇಳಬೇಡ, ಸುಮ್ಮನೆ ಆತಂಕ ಪಡ್ತಾರೆ. ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿದ್ದೀನಿ. ನಿನ್ನ ಹತ್ರ ಕೇಳಿದರೆ ನೀನು ಹಾಗೆ ಹೇಳು, ಓಕೆನಾ? ಓಕೆ ಸರ್. ಅವರಿಗೆ ನಿಜ ಹೇಳದೇ ಇದ್ದಿದ್ದಕ್ಕೆ, ನನ್ನ ಡ್ರಾಪ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಕಾರಿನಿಂದ ಇಳಿದವಳು, ಹೇಗೂ ಇಲ್ಲಿ ತನಕ ಬಂದಿದ್ದೀರಾ, ಮನೆಯೊಳಗೆ ಬನ್ನಿ, ನಮ್ಮಮ್ಮ ಸೂಪರಾಗಿ ಕಾಫಿ ಮಾಡ್ತಾಳೆ. ನೋ ಥ್ಯಾಂಕ್ಸ್. ಅಷ್ಟರಲ್ಲಿ ಮುರುಗೇಶನ್ರವರು ಕಾರ್ ಹತ್ತಿರ ಬಂದು, ಇವರು ಅಪ್ಪ, ಇವರೇ ನನ್ನ ಬಾಸ್. ಅದು ಇವತ್ತು ಲೇಟ್ ಆಗಿತ್ತಲ್ವಾ, ಅದಕ್ಕೆ ಇಲ್ಲಿ ತನಕ ಡ್ರಾಪ್ ಮಾಡಿದರು. ಥ್ಯಾಂಕ್ ಯು ಸರ್, ನನ್ನ ಮಗಳನ್ನು ಸೇಫಾಗಿ ಮನೆ ತನಕ ತಲುಪಿಸಿದ್ದಕ್ಕೆ. ಬನ್ನಿ ಮನೆಯೊಳಗೆ. ಬೇಡ, ಪರವಾಗಿಲ್ಲ, ಮನೆಯಲ್ಲಿ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯೋ ಬನ್ನಿ ಸರ್, 5 ನಿಮಿಷ ಅಷ್ಟೆ ಎಂದು ಒತ್ತಾಯ ಮಾಡಿದಳು ಆವಣಿ. ಕೊನೆಗೆ ಎಲ್ಲರ ಒತ್ತಾಯಕ್ಕೆ ಮಣಿದು ಮನೆಯೊಳಗೆ ಹೋದನು. ಮುತ್ತುಲಕ್ಷ್ಮಿಯವರು ಕಾಫಿ ತಂದುಕೊಟ್ಟರು. ಮನೆಯ ಸುತ್ತ ಕಣ್ಣಾಡಿಸಿ ನೋಡಿದವನು ಗೋಡೆಯ ಮೇಲೆ ತೂಗು ಹಾಕಿದ ಫೋಟೋ ನೋಡಿದನು. ಆವಣಿ, ಮುರುಗೇಶನ್ರವರು ಮತ್ತು ಮುತ್ತುಲಕ್ಷ್ಮಿಯವರ ಫ್ಯಾಮಿಲಿ ಫೋಟೋ. ಕಾಫಿ ಕುಡಿದವನು, ತುಂಬ ಚೆನ್ನಾಗಿದೆಮ್ಮ, ಥ್ಯಾಂಕ್ಸ್ ಎಂದಾಗ, ನಾನೊಂದು ವಿಷಯ ಹೇಳಿದರೆ ಬೇಜಾರು ಮಾಡ್ಕೋಬೇಡಪ್ಪ. ಎಷ್ಟೇ ಕೆಲಸ ಇದ್ದರೂ 6 ಗಂಟೆ ಒಳಗಡೆ ನನ್ನ ಮಗಳನ್ನು ಮನೆಗೆ ಕಳಿಸಪ್ಪ ಪ್ಲೀಸ್. ಅವಳು ಬರೋಕ್ಕೆ ತಡವಾದರೆ ನಮಗೆ ಆತಂಕ ಹೆಚ್ಚುತ್ತೆ ಎಂದಾಗ, ಅವರು ತಮಿಳು ಭಾಷೆಯಲ್ಲಿ ಹೇಳಿದ್ದು ಅರ್ಥವಾಗದೇ ಇದ್ದರೂ ಅವರು ಏನೋ ವಿನಂತಿ ಮಾಡುತ್ತಿದ್ದಾರೆ ಎಂದು ತಿಳಿದವನು ಮುರುಗೇಶನ್ರವರ ಕಡೆಗೆ ನೋಡಲು ಅವರು ಕನ್ನಡದಲ್ಲಿ ಅರ್ಥ ಮಾಡಿಸಿದಾಗ, ಇನ್ಮುಂದೆ ಸರಿಯಾದ ಸಮಯಕ್ಕೆ ಮನೆಯಲ್ಲಿರ್ತಾಳೆ, ಡೋಂಟ್ ವೆರಿ ಎಂದು ಹೇಳಿ ತನ್ನ ಮನೆಗೆ ಹೊರಟನು. ದಿಯಾ ಮನೆಯಿಂದ ಹೋದ ಮೇಲೆ ಮಗುವಿನ ಅಳು ಸದ್ದು ಏನೂ ಕೇಳದೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸತೊಡಗಿತು ಐಶ್ವರ್ಯಾಳಿಗೆ. ಸಪ್ಪೆ ಮೋರೆ ಹಾಕಿ ಕುಳಿತವಳನ್ನು ಹಿಂದಿನಿಂದ ಬಳಸಿ, ಏನಾಯಿತು ನನ್ನ ಲೇಡಿ ಡಾನ್ಗೆ ಎಂದು ಡಾಕ್ಟರ್ ಅಭಿಲಾಷ್ ಕೇಳಿದಾಗ, ಏನಿಲ್ಲ ಆ್ಯಶ್, ಹೀಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಅವಳನ್ನು ತನ್ನ ಕಡೆಗೆ ತಿರುಗಿಸಿ ಅವಳ 2 ಕೆನ್ನೆಗಳನ್ನು ಹಿಡಿದು, ಅದೇ ಏನು ಯೋಚಿಸ್ತಿದ್ಯಾ ಅಂತ ಕೇಳಿದೆ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ, ಆ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದಳು. ಅವಳ ಮುಖವನ್ನು ಮೇಲೆತ್ತಿ ಮತ್ತೆ ಕೇಳಿದಾಗ, ಅದು ದಿಯಾ ಹೋದ್ಮೇಲೆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ. ನಮಗೂ ಪಾಪು ಇದ್ದಿದ್ರೆ
ನಮ್ಮ ಜೊತೆಯಲ್ಲೇ ಇರ್ತಾ ಇತ್ತು ಅಲ್ವಾ? ಎನ್ನುತ್ತಿದ್ದವಳ ಕಣ್ಗಳಲ್ಲಿ ಹೊಳಪನ್ನು ಕಂಡವನು ತಾಯಿಯಾಗಲು ಹಂಬಲಿಸುವ ಅವಳ ಭಾವನೆಗಳನ್ನು ಅರಿತು ಅವಳ ಹಣೆಗೆ ಚುಂಬಿಸಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು, ನಿನ್ನೆಯಿಂದ ತುಂಬ ವಾಂತಿ ಮಾಡ್ತಿದ್ದೆ, ಇವತ್ತು ಈಗಲೇ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿಕೊಂಡು ಬರೋಣ, ಬೇಗ ರೆಡಿಯಾಗು ಎಂದಾಗ ಸಂತೋಷ ಹಾಗೂ ನಾಚಿಕೆ ಬೆರೆತ ನಗುವಿನೊಂದಿಗೆ ತಯಾರಾಗಿ ಡಾಕ್ಟರ್ ಅಭಿಲಾಷ್ ಜೊತೆಗೆ ಆಸ್ಪತ್ರೆಗೆ ಹೋದಳು. ಡಾಕ್ಟರ್ ಅವಳಿಗೆ ಟೆಸ್ಟ್ ಮಾಡುವಾಗ ಅಭಿಲಾಷ್ ರವರ ಚಡಪಡಿಕೆ ಹೆಚ್ಚಾಯಿತು. ದೇವ್ರೆ, ನನ್ನ ಐಶು ಚಿಕ್ಕ ಪಾಪು ಥರ, ಅವಳ ಕಣ್ಣಲ್ಲಿ ಯಾವತ್ತೂ ನೀರು ಬರಿಸಬಾರದು, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು ಅಂತ ಮದುವೆ ದಿನ ನನಗೆ ನಾನೇ ಪ್ರಾಮಿಸ್ ಮಾಡಿದ್ದೆ. ಈಗ ಅವಳಿಗೆ ಪಾಪು ಬೇಕು ಅಂತ ಹೇಳ್ತಾ ಇದ್ದಾಳೆ. ಒಂದು ವೇಳೆ ಅವಳು ತಾಯಿ ಆಗ್ತಿಲ್ಲ ಅಂತ ಗೊತ್ತಾದರೆ ತುಂಬ ನೊಂದ್ಕೊಳ್ತಾಳೆ. ರಿಪೋರ್ಟ್ ಪಾಸಿಟಿವ್ ಆಗಿರಲಿ ತಂದೆ, ನನಗೆ ಅಪ್ಪನ ಪೋಸ್ಟಿಗೆ ಪ್ರಮೋಟ್ ಮಾಡಪ್ಪ ಎಂದು ಮನಸ್ಸಲ್ಲೇ ದೇವರ ಹತ್ತಿರ ಕೇಳಿಕೊಂಡಾಗ ಡಾಕ್ಟರ್ ಜೊತೆ ಐಶ್ವರ್ಯ ಬಂದಳು. ವೃತ್ತಿಯಲ್ಲಿ ಡಾಕ್ಟರ್ ಆದರೂ ತಮ್ಮ ಸ್ವಂತ ವಿಷಯ ಬಂದಾಗ ಎಲ್ಲರೂ ಮಾಮೂಲಿ ಮನುಷ್ಯನ ಹಾಗೆ ವರ್ತಿಸುತ್ತಾರೆ ಅಲ್ವಾ? ಅವಳ ಕಣ್ಗಳಲ್ಲಿನ ಹೊಳಪೆ ಅವನಿಗೆ ವಿಷಯ ತಿಳಿಸುತ್ತಿತ್ತು. ಆದರೂ ಡಾಕ್ಟರ್ ಹೇಳೋದು ಕೇಳಬೇಕೆಂದು ಅವರ ಮಾತಿಗೆ ಕಿವಿ ಕೊಟ್ಟರು. ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಅಭಿಲಾಷ್, ನೀವು ಅಪ್ಪ ಆಗ್ತಿದ್ದೀರಾ ಎಂದಾಗ ಆಸ್ಪತ್ರೆ ಎಂಬುದನ್ನು ಮರೆತು ಅವಳನ್ನು ಎತ್ತಿಕೊಂಡು ಒಂದು ರೌಂಡ್ ತಿರುಗಿಸಿದಾಗ, ಡಾಕ್ಟರ್ ಏನು ಮಾಡ್ತಿದ್ದೀರಾ? ಇದು ಆಸ್ಪತ್ರೆ, ಅದು ಅಲ್ಲದೆ ನಿಮ್ಮ ಹೆಂಡತಿಗೆ ಈಗ 2 ತಿಂಗಳು, 3 ತಿಂಗಳ ತನಕ ಅವರನ್ನು ಹುಷಾರಾಗಿ ನೋಡ್ಕೋಬೇಕು ಎಂದಾಗ ಐಶ್ವರ್ಯಳಿಗೆ ಡಾಕ್ಟರ್ ಮುಂದೆ ಅವರು ಎತ್ತಿಕೊಂಡದ್ದು ಮುಜುಗರವಾದರೆ ಡಾಕ್ಟರ್ ಅಭಿಲಾಷ್ ಡಾಕ್ಟರ್ಗೆ ಸಾರಿ ಕೇಳಿ ಅವಳಿಗೆ ಯಾವೆಲ್ಲ ಆಹಾರ ಪದ್ಧತಿ ಅನುಸರಿಸಬೇಕು ಎಲ್ಲ ತಿಳಿದುಕೊಂಡು ತಮ್ಮ ಮನೆಗೆ ಹಿಂತಿರುಗಿದರು. ಮುಂದುವರಿಯುವುದು